ಇನ್ನು ಯುವಕನಿಗೆ ಯುವತಿಯಿಂದಲೇ ಲವ್ ಜಿಹಾದ್ ಆರೋಪ. ಮುಸ್ಲಿಂ ಯುವತಿ ವಿರುದ್ಧ ಹಿಂದೂ ಯುವಕ ಆರೋಪ ಮಾಡಿದ್ದಾನೆ. ಯುವತಿಯಿಂದಲೇ ಯುವಕನಿಗೆ ಲವ್ ಜಿಹಾದ್ ಆರೋಪ. ತಹಸೀನ್ ಹೊಸ್ಮನಿ ಜೊತೆ ವಿಶಾಲ್ ಕುಮಾರ್ ಪ್ರೇಮ ವಿವಾಹ ಆಗಿತ್ತು, ಲವ್ ಮ್ಯಾರೇಜ್ ಆಗಿತ್ತು. ಗದಗದ ಗಾಂಧಿನಗರ ಸೆಟ್ಲಾಯಿಂಟ್ ಏರಿಯಾದಲ್ಲಿ ವಿಶಾಲ್ ಕುಮಾರ್ ನವೆಂಬರ್ 24ನೇ ತಾರೀಕು 2024 ಕಳೆದ ವರ್ಷ ರಿಜಿಸ್ಟರ್ ಮದುವೆ ಆಗಿದ್ದ ಜೋಡಿ. ಮದುವೆ ಬಳಿಕ ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಆಗು ಅಂತ ಈಗ ಒತ್ತಾಯ ಕೇಳಿಬರ್ತಿದೆ ಅಂತ. ಏಪ್ರಿಲ್ 25, 2025ರಂದು ಈ ವರ್ಷದಲ್ಲಿ ಮುಸ್ಲಿಂ ಸಂಪ್ರದಾಯದಂತೆ ವಿವಾಹ, ಮದುವೆ ವೇಳೆ ಹೆಸರನ್ನು ಕೂಡ ಬದಲಾವಣೆ ಮಾಡಿದ್ದಾರೆ ನಂದು ಅಂತ ಈತ ಆರೋಪ ಮಾಡಿದ್ದಾನೆ. ಜೊತೆಗೆ ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಆದಂಥ ವಿಡಿಯೋ ಕೂಡ ವೈರಲ್ ಆಗಿದೆ. ಸೊ ಇದು ಯುವಕನಿಗೆ ಯುವತಿಯಿಂದಲೇ ಲವ್ ಜಿಹಾದ್ ಆರೋಪ. ಜಮಾತ್ಗೆ ಹೋಗುವಂತೆ ತಹಸೀನ್ ಬಾನು ಒತ್ತಾಯ ಮಾಡಿರುವಂಥ ಆರೋಪ ಕೂಡ ಇದೆ. ಸೊ ಮುಸ್ಲಿಂ ಯುವತಿ ವಿರುದ್ಧ ಹಿಂದೂ ಯುವಕ ಮಾಡಿರುವಂಥ ಗಂಭೀರ ಆರೋಪ. ಇವ್ರದ್ದು ಲವ್ ಮ್ಯಾರೇಜ್ ಕಳೆದ ವರ್ಷ ಆಗಿರೋದು, ಆದರೆ ನಂತರ ಮತ್ತೆ ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಆಗಿರುವಂಥ ಫೋಟೋಗಳು ವೈರಲ್ ಆಗ್ತಾ ಇದೆ. ಜೊತೆಗೆ ಜಮಾತ್ಗೆ ಹೋಗುವಂತೆ ಕೂಡ ಒತ್ತಾಯ ಮಾಡಿರೋದು ತಹಸೀನ್ ತಾಯಿ ಬೇಗಂ ವಿರುದ್ಧ ವಿಜಯಕುಮಾರ್ ಆರೋಪ ಮಾಡಿದ್ದಾನೆ. ಕೊರಮ ಸಮಾಜ ಬಿಟ್ಟು ಮುಸ್ಲಿಂ ಧರ್ಮವನ್ನು ಸ್ವೀಕರಿಸುವುದಕ್ಕೆ ಒತ್ತಾಯ ಮಾಡಿರುವಂಥ ಆರೋಪ. ಜೂನ್ 5ರಂದು ಹಿಂದೂ ಸಂಪ್ರದಾಯದಂತೆ ಮದುವೆಗೆ ಒಪ್ಪಿಗೆ. ತಹಸೀನ್ ಮೊದಲು ಒಪ್ಪಿಗೆ ನೀಡಿ ಬಳಿಕ ನಿರಾಕರಿಸಿದಂಥ ಆರೋಪ ಇದೆ. ತಹಸೀನ್ ಯೂಟರ್ನ್ ಹೊಡೆದು ಬೆದರಿಕೆ ಹಾಕಿರುವಂಥ ಆರೋಪ. ಮತಾಂತರ ಆಗದಿದ್ರೆ ರೇಪ್ ಕೇಸ್ ಬೆದರಿಕೆ ಹಾಕ್ತಿರುವಂಥ ಆರೋಪ ಕೂಡ ಈತ ಮಾಡಿದ್ದಾರೆ. ಯುವತಿ ತಹಸೀನ್ ಲವ್ ಜಿಹಾದ್ ಮಾಡಿದ್ದಾಳೆಂದು ಆಕ್ರೋಶ. ತಹಸೀನ್ ಮತ್ತು ತಾಯಿ ವಿರುದ್ಧ ಕ್ರಮಕ್ಕೆ ಹಿಂದೂ ಸಂಘಟನೆ ಆಗ್ರಹ ಮಾಡಿದೆ. ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸೋಕೆ ಸಿದ್ಧತೆ ಆಗ್ತಿದೆ. ಮತಾಂತರ ಕುರಿತು ಗದಗ ಎಸ್ಪಿಗೆ ಮನವಿ ಸಲ್ಲಿಸಲಾಗಿದೆ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಮಾಬೂದ್ नहीं है और मोहम्मद सल्लल्लाहु. ನಮ್ಮ ಪ್ರತಿನಿಧಿ ಸಂಜೀವ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸಂಜೀವ್, ಏನಿದು ಕಳೆದ ವರ್ಷ ಮದುವೆ ಆಗಿರೋದು ರಿಜಿಸ್ಟರ್ ಮ್ಯಾರೇಜ್, ಅದಾದ್ಮೇಲೆ ಈಗ ಈ ಒತ್ತಾಯ ಅಂತ ಆರೋಪ ಮಾಡ್ತಿರೋದು ಏನಿದು ಅಂತ? ಹೌದು ಅವಿನಾಶ್, ಗದಗ ಜಿಲ್ಲೆಯಲ್ಲಿ ಇದೊಂದು ವಿಚಿತ್ರ ಲವ್ ಜಿಹಾದ್ ಅಂತ ಹೇಳ್ಬೋದು. ಯಾಕಂದ್ರೆ ಹುಡುಗಿಯನ್ನು ಪ್ರೀತಿಸಿ ಮಾಡಿ ಆಮೇಲೆ ಕನ್ವರ್ಟ್ ಮಾಡಿ ಆ ತರ ಒಂದು ಲವ್ ಜಿಹಾದ್ಗಳನ್ನು ನಾವು ಸಾಕಷ್ಟು ಪ್ರಕರಣ ನೋಡಿದ್ವಿ. ಆದ್ರೆ ಈಗ ಹುಡುಗನನ್ನೇ ಏನು ಮುಸ್ಲಿಂ ಯುವತಿ ಜೊತೆ ಸುಮಾರು 3-4 ವರ್ಷಗಳಿಂದ ಅವ್ರು ಲವ್ ಮಾಡ್ತಿರ್ತಾರೆ. ಆದ್ರೆ ಲವ್ ಮಾಡಿ ಆಮೇಲೆ ಮದುವೆ ಆಗ್ಬೇಕಾದ್ರೆ ನೀನು ಮುಸ್ಲಿಂ ಆಗಿ ಕನ್ವರ್ಟ್ ಆಗ್ಬೇಕು ಅನ್ನೋ ಬೇಡಿಕೆ ಇಟ್ಟಿದ್ರಂತೆ. ಹೀಗಾಗಿ ಅವರು ನವೆಂಬರ್ 2024ರಂದು ಕೂಡ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ನಂತರ ಅದು ಮುಸ್ಲಿಂ ಸಂಪ್ರದಾಯ ಪ್ರಕಾರ ಮತ್ತೆ ಮದುವೆ ಕೂಡ ಆಗಿದ್ರು. ನಂತರ ಮದುವೆ ಆದ ನಂತರ ಆತನ ಏನು ಹುಡುಗಿ ತಾಯಿ ತಂದೆ ಅವರೆಲ್ಲ ಜಮಾತ್ಗೆ ಹೋಗ್ಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯ ಮಾಡ್ತಿದ್ದಂತೆ. ಹೀಗಾಗಿ ಸಾಕಷ್ಟು ಹರಾಸ್ಮೆಂಟ್ ಆಗೋದ್ರಿಂದ ಮತ್ತೆ ಈ ವಿಷಯ ಯುವಕನ ಮನೆಯಲ್ಲಿ ಗೊತ್ತಾಗಿದೆ. ಯುವಕನ ಮನೆಯಲ್ಲಿ ಗೊತ್ತಾದ ತಕ್ಷಣ ಅವರು ಕೂಡ ನಂತರ ಅವರು ಹಿಂದೂ ಸಂಪ್ರದಾಯ ಅಂತ ಮದುವೆ ಮಾಡಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಯುವತಿ ಕೂಡ ಒಪ್ಕೊಂಡಿದ್ರು ಅನ್ನೋಂಥದ್ದು ಮಾಹಿತಿ. ಆದ್ರೆ ನಂತರ ಅವರು ಏನು ಹತ್ತವರ ಮಾತು ಕೇಳಿ ಮತ್ತೆ ಅದು ಉಲ್ಟಾ ಹೊಡೆದಿದ್ದಾಳೆ. ಹೀಗಾಗಿ ನಾ ಯಾವುದೇ ಕಾರಣಕ್ಕೂ ಏನು ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಆಗಲ್ಲ, ನೀನು ಮುಸ್ಲಿಂ ಆಗಿ ಏನು ಕನ್ವರ್ಟ್ ಆಗಬೇಕು, ಅವನಿಗೆ ಮುಸ್ಲಿಂ ಬೇರೆ ಹೆಸರು ಕೂಡ ಇಟ್ಟಿದ್ದಾರೆ ಅಂತ ನಾವು ಆ ಯುವಕ ಆರೋಪ ಮಾಡಿದ್ದಾನೆ ವಿಶಾಲ. ಹೀಗಾಗಿ ಈಗ ಇದು ಪ್ರಕರಣ ಸಾಕಷ್ಟು ತಿರುವು ಕೂಡ ಪಡೆದುಕೊಂಡಿದೆ. ಈಗ ಒಂದ್ ವೇಳೆ ನೀನು ಮುಸ್ಲಿಂ ಆಗಿ ನೀವು ಕನ್ವರ್ಟ್ ಆಗಲಿಲ್ಲ ಅಂದ್ರೆ ನನ್ನ ಜೊತೆ ಇರಲಿಲ್ಲ ಅಂದ್ರೆ ನಾನು ಮೇಲೆ ರೇಪ್ ಕೇಸ್ ಹಾಕ್ತೀನಿ ಅಂತ ಧಮಕಿ ಕೂಡ ಯುವತಿ ಮತ್ತು ಕುಟುಂಬದವ್ರು ಮಾಡ್ತಾ ಇದ್ದಾರೆ ಅಂತ ಆರೋಪ ಕೂಡ ಯುವಕ ಮಾಡಿದ್ದಾನೆ. ಹೀಗಾಗಿ ಈಗ ಈ ಏನು ಲವ್ ಒಂದು ಏನು ಪ್ರಕರಣದಲ್ಲಿ ಈಗ ಹಿಂದೂ ಸಂಘಟನೆ ಕೂಡ ಎಂಟ್ರಿ ಹೊಡೆದಿದ್ದೇವೆ. ಇವತ್ತು ಆ ಯುವತಿ ಮತ್ತು ಯುವತಿ ಕುಟುಂಬದ ವಿರುದ್ಧ ಈಗ ದೂರು ನೀಡಲು ಕೂಡ ಸಿದ್ಧತೆಗಳನ್ನು ನೋಡ್ಕೊಂಡಿದೆ. ಗದಗ ಶಹರ ಪೊಲೀಸ್ ಠಾಣೆಯಲ್ಲಿ ನಾವು ಈ ಕುರಿತು ಪ್ರಕರಣ ದಾಖಲು ಮಾಡ್ತೀವಿ ಅಂತ ಹೇಳಿ ಕೂಡ ಯುವಕ ಹೇಳಿದ್ದಾನೆ. ಜೊತೆಗೆ ಆ ಯುವಕನಿಗೆ ಹಿಂದೂ ಸಂಘಟನೆ ಕೂಡ ಒಂದು ಸಾಥ್ ನೀಡಿದ್ದೇವೆ. ಒಟ್ಟಾರೆಯಾಗಿ ಮುಂದೆ ಈ ಪ್ರಕರಣ ಏನು ಯಾವ ರೀತಿಯ ಪ್ರಕರಣ ತಿರುವು ಪಡಿತ ಅಂತ ನೋಡ್ಬೇಕಾಗಿದೆ. ಅವಿನಾಶ್, ಧನ್ಯವಾದ ಸಂಜೀವ್.